ಮಾನ್ಯ ಶ್ರೀ ದೇವೇಗೌಡರ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನಮ್ಮ ನಾಡನ್ನ ಅಗಲಿದ್ದಾರೆ. ಅಪ್ಪಟ ಭಾರತೀಯ ಮಹಿಳೆಯಂತೆ, ಅಪ್ಪಟ ಭಾರತೀಯ ಸಂಸ್ಕಾರದಿಂದ ಒಬ್ಬ ಆದರ್ಶ ತಾಯಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ಚೆನ್ನಮ್ಮರವರನ್ನ ನೋಡಿ ನಮ್ಮ ಇಂದಿನ ಯುವತಿಯರು, ಇಂದಿನ ತಾಯಂದಿರು, ಇಂದಿನ ಮಹಿಳೆಯರು ಕಲಿಬೇಕಾಗಿದೆ. ಒಂದು ದೊಡ್ಡ ಕುಟುಂಬವನ್ನ ಒಬ್ಬ ಸಂಪ್ರದಾಯಸ್ಥ ಮಹಿಳೆಯಾಗಿ ಹೇಗೆ ಆ ಕುಟುಂಬವನ್ನ ನಡೆಸಿದ್ರು. ದೇವೇಗೌಡರು ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ಆದರ್ಶರಾಗಿ, ಕುಟುಂಬಕ್ಕೆ ಆದರ್ಶರಾಗಿ, ಕರ್ನಾಟಕದ ಎಲ್ಲ ಜನರಿಗೆ ಆದರ್ಶವಾಗಿ ಒಬ್ಬ ಭಾರತೀಯ ಮಹಿಳೆ ಹೇಗಿರಬೇಕು, ಹೇಗಿರಬಹುದು ಅನ್ನುವಂಥದ್ದನ್ನ ತಮ್ಮ ಜೀವನ ಪೂರ್ತಿ ನಡೆದುಕೊಂಡು ತೋರಿಸಿದ್ದಾರೆ. ಹಾಗಾಗಿ ಅವರ ನಡೆಯಲ್ಲಿ, ನುಡಿಯಲ್ಲಿ, ಜೀವನದಲ್ಲಿ ಒಂದು ಸತ್ಸಂಪ್ರದಾಯವನ್ನ ಬಿಟ್ಟು ನಮ್ಮನ್ನ ಅಗಲಿದ್ದಾರೆ. ಆ ತಾಯಿಗೆ ಸ್ವರ್ಗ ಸಿಗಲಿ, ಆ ತಾಯಿ ಚಿರಂಜೀವಿ ಆಗಲಿ, ಆ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನ ಕರುಣಿಸಲಿ, ನಾಡಿಗೆ ಶಕ್ತಿಯನ್ನ ನೀಡಲಿ ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಶ್ರದ್ಧಾಂಜಲಿ ನಮನಗಳನ್ನು ಸಲ್ಲಿಸ್ತೇನೆ.